ಕಾರ್ತಿಕ್ ಸುಬ್ಬರಾಜ್ ಅವರ ಡೈರೆಕ್ಷನ್ ಅಲ್ಲಿ ಮೂಡ್ ಬಂದಿರೋ ರೆಟ್ರೋ ಮೂವಿ ಒಂದು ವೈಲ್ಡ್ ಪೊಲಿಟಿಕಲ್ ಮೆಸ್ಸಿ ಅಂಡ್ ಮ್ಯಾಜಿಕಲ್ ಡ್ರಾಮಾ ಅಂತ ಹೇಳ್ಬೋದು. ರೆಟ್ರೋ ಮೂವಿನಲ್ಲಿ ಸೂರ್ಯ ಅವರು ನಡೀತಾ ಇದ್ರೆ ಬಾಂಬ್ ಗಳು ಡೆಟೋನೇಟ್ ಆಗ್ತಾ ಇರುತ್ತೆ, ಆ ತರ ಆಕ್ಟಿಂಗ್ ಮಾಡಿದ್ದಾರೆ. ಸ್ಟೋರಿ ಬಂದು ಕಟ್ ಅಂಡ್ ಸ್ಟ್ರೈಟ್ ಆಗಿ ಹೇಳ್ಬೇಕಂದ್ರೆ ಫ್ಲಾಟ್ ಆಗಿದೆ. ಕಥೆಯಲ್ಲಿ ಸೂರ್ಯ ಅವ್ರ ಪಾತ್ರ ಬಂದಿ ಪಾರಿ ಅಂತ ಹೇಳ್ಬಿಟ್ಟು, ಪಾರಿ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್. ಅವ್ರ ಅಪ್ಪನ್ಗೋಸ್ಕರ ಏನೇ ಕೆಲಸ ಮಾಡಕ್ಕೂ ರೆಡಿ ಇರ್ತಾನೆ. ಇದ್ರ ಮಧ್ಯದಲ್ಲಿ ನಮ್ಮ ಹೀರೋಗೆ ರುಕ್ಮಿಣಿ ಅನ್ನೋನ್ ಮೇಲೆ ಪ್ರೀತಿ ಆಗುತ್ತೆ. ರುಕ್ಮಿಣಿ ಹೇಳ್ತಾಳೆ, ನೀನ್ ನನ್ನ ಮದುವೆ ಆಗ್ಬೇಕಂದ್ರೆ ನೀನ್ ರೌಡಿಸಮ್ ನೆಲ್ಲ ಬಿಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನಮ್ಮ ಹೀರೋ ಅವ್ನ ಗ್ಯಾಂಗ್ಸ್ಟರ್ ಲೈಫ್ ನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟು ಅವಳನ್ನ ಮದುವೆ ಆಗಕ್ಕೆ ಹೋಗ್ತಾನೆ. ಅಲ್ಲಿಂದ ಕತೆ ಶುರು ಆಗುತ್ತೆ. ಮೂವಿದು ಪಾಸಿಟಿವ್ಸ್ ಬಗ್ಗೆ ಮಾತಾಡಿದ್ದಾರೆ. ಈ ಮೂವಿಯ ನಿಜವಾದ ಕಿಂಗ್ ಅಂದ್ರೆ ಮ್ಯೂಸಿಕ್ ಅಂತ ಹೇಳ್ಬೋದು. ಯಾಕಂದ್ರೆ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. 2 ಸಾಂಗ್ಸ್ ಅಂತೂ ಸೂಪರ್ ಆಗಿದೆ. ಅದಾದ್ಮೇಲೆ ಸಿನಿಮಾಟೋಗ್ರಫಿ ಸಗದಾಗಿ ಬಂದಿದೆ. ಎಸ್ಪೆಷಲಿ ಫಸ್ಟ್ ಹಾಫ್ ಅಲ್ಲಿ ಒಂದ್ ಸೀಕ್ವೆನ್ಸ್ ಆಗುತ್ತೆ, ಒಂದೇ ಶಾಟ್ ಅಲ್ಲಿ ನಡೆದಿದೆ. ಅಲ್ಲಿ ಕಾರ್ತಿಕ್ ಸುಬ್ಬರಾಜು ಅವರು ಡೈರೆಕ್ಷನ್ ಎಲ್ಲ 2 ಬಿದ್ದಿದ್ದಾರೆ. ಅದಾದ್ಮೇಲೆ ಸ್ಕ್ರೀನ್ ಪ್ಲೇ ಕೂಡ ಅಷ್ಟಕ್ಕಷ್ಟೇನೆ. ಇಡೀ ಮೂವಿ ಫ್ಲಾಟ್, ಎಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಏನಿಲ್ಲ. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ, ಈ ಮೂವಿ ಕ್ಲೀನ್ ಇಲ್ಲ, ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಜಾಸ್ತಿ ಇದೆ. ಕತೆ ಎಲ್ಲೆಲ್ಲೋ ಹೋಗುತ್ತೆ, ಆಡಿಯನ್ಸ್ ನ ಕೂರ್ಸೋದು ತುಂಬಾ ಕಷ್ಟ ಇದೆ.